ಬಿಗ್ ಬಾಸ್ ಸೀಸನ್ 12 ಮುಗ್ದಾಗಿದೆ. ಈಗಾಗಲೇ ಗಿಲ್ಲಿ ವಿನ್ನರು, ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಅಂತ ಗೊತ್ತಾಗಿದೆ. ಆದರೆ ಅದರ ಜೊತೆಗೆ 6 ಜನ ಸ್ಟೇಜ್ ಮೇಲೆ ಹತ್ತಿದ್ರು. ಅದು ಅಂದರೆ ಸದ್ಯಕ್ಕೆ ಅವರು ಗೆದ್ದಂಗೆ ಅನ್ನುವಂಥ ಮಾತನ್ನು ಸ್ವತಃ ಸುದೀಪ್ ಸರೇ ಹೇಳಿದರು. ಅದರಲ್ಲಿ 6ನೇ ಸ್ಥಾನದಲ್ಲಿ ಗೆದ್ದು ಬೀಗಿದಂಥ ಧನುಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ತನಕ ಸೀರಿಯಲ್ ಮೂಲಕ ಎಲ್ಲರಿಗೆ ಪರಿಚಿತರಾಗಿದ್ದಂಥ ಧನುಷ್ ಸದ್ಯ ಬಿಗ್ ಬಾಸ್ ಮೂಲಕ ಎಲ್ಲರ ಮನೆ ಮಗನಾಗಿ ಕಾಣಿಸ್ಕೊಂಡಿದ್ದೀರಾ. ಟಾಸ್ಕ್ ಮಾಸ್ಟರ್ ನಿಮಗೆ ಕೊಟ್ಟಂತಹ ಒಂದು ಕ್ರೆಡಿಟ್ ಎಷ್ಟು ಖುಷಿ ಅನಿಸುತ್ತೆ ಬಿಗ್ ಬಾಸ್ ಮುಗಿಸಿ ಬಂದಿರೋದು? ತುಂಬ ಖುಷಿ ಆಗುತ್ತೆ. ಇಲ್ಲಿ ಬಂದ ಮೇಲೇ ಹೊರಗಡೆ ಬಂದಿದ ತಕ್ಷಣ ಜನರ ಪ್ರೀತಿ, ಅವರ ಅಭಿಮಾನ ಅದು ನೋಡಿನೇ ತುಂಬ ಖುಷಿ ಆಯಿತು. ಬಿಗ್ ಬಾಸ್ಗೂ ಒಳಗೋಗಿದ್ದಕ್ಕೆ ಒಂದು ಸಾರ್ಥಕ ಅಂತ ಅನ್ನಿಸ್ತು. ಖುಷಿ ಆಗ್ತದೆ. ಒಂದು ಫೈನಲ್ ಡೇಯಲ್ಲಿ ನಿಮ್ಮಮ್ಮ ಜೋರು ಅಳ್ತಾರೆ ನಿಮ್ಮನ್ನು ನೋಡಿ. ಆ ಕ್ಷಣ ಏನನ್ನಿಸ್ತು ನಿಮಗೆ ಅಂತ? ಸಮಾಧಾನ ಮಾಡಿ ಅಂತ ಹೇಳ್ತೀರಾ, ಬಟ್ ಆದರೂ ಅವ್ರು ಜೋರಾಗಿ ಬಿಕ್ಕಿ ಹೇಳ್ತಾರೆ. ಸೊ ಅಂದರೆ ಪ್ರತಿಯೊಬ್ಬರಿಗೂ ಅವ್ರ ಮಗ ಗೆಲ್ಲಬೇಕು ಅಂತ ಇರುತ್ತೆ. ಎಲ್ರಿಗೂ ಅಲ್ಲಿ ಇದ್ದಿದ್ದು 24 ಜನ ಕಂಟೆಸ್ಟೆಂಟ್ಸ್ಗೂ 24 ಜನ ಅವ್ರ ಪೇರೆಂಟ್ಸ್ ಗೆಲ್ಲಬೇಕು ಅಂತಲೇ ಅಂದ್ಕೊಂಡಿರ್ತಾರೆ. ಅದು ಆ ಫಿನಾಲೆ ಡೇಯಲ್ಲಿ ಫಸ್ಟ್ ನಾನು ಹೊರಗಡೆ ಬಂದಿರೋದ್ರಿಂದ ಅವ್ರಿಗೆ ತುಂಬ ನೋವಾಗಿದೆ. ಅದಕ್ಕೆ ಹತ್ಕೊಂಡಿದ್ದಾರೆ. ಇಟ್ಸ್ ಓಕೆ, ನಾನು ಅವ್ರಿಗೆ ಆಮೇಲೆ ಎಲ್ಲ ಹೇಳಿದ್ದೀನಿ, ಸಮಾಧಾನ ಆಗಿದ್ದಾರೆ. ನೀವು ಅಂದ್ಕೊಂಡಿದ್ದೀರಾ ಸಿಕ್ಸ್ತ್ ಪ್ಲೇಸಿಂದ ಹೊರಗೆ ಬರ್ತೀರಿ ಅನ್ನೋದು ನಿಮ್ಮಲ್ಲಿ ಇತ್ತ ಅಂತ? ಯಾಕಂದರೆ ಫಸ್ಟು ಸೆಕೆಂಡು ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತಲೇ ಇತ್ತು. ಎಲ್ಲೋ ಒಂದು ಕಡೆ ರನ್ನರ್ ಅಪ್ ಆಗ್ತಾರೆ ಅಥವಾ ವಿನ್ನರ್ ಆಗ್ತಾರೆ ಅಥವಾ 6th ಪ್ಲೇಸ್ ಅಂತ ಅಂದಾಗ ನಿಮ್ಗೆ ಅನಿಸಿದ್ದು? ಅಲ್ಲಿ ಒಳಗಡೆ ಇರಬೇಕಾದ್ರೆ ಪ್ರತಿಯೊಬ್ಬರಿಗೂ ಅವರೇ ವಿನ್ ಆಗಬೇಕು ಅಂತಲೇ ಇರುತ್ತೆ. ನನಗೂ ಆ ಥರನೇ ಇತ್ತು, ನಾನೇ ವಿನ್ ಆಗಬೇಕು ಅಂತ. 6th ಪ್ಲೇಸ್ ಬಂದಿದ್ದು ನನಗೂ ಶಾಕೆ. ಹೊರಗಡೆ ಬಂದಾದ್ಮೇಲೆ ನೀವೇ ನೋಡಿದ್ರಿ, ನಾನು ಅಲ್ಲಿವರೆಗೂ ಬಂದಿದ್ದೀನಿ, ಓಕೆ ಚೆನ್ನಾಗಿ ಆಟ ಆಡಿದ್ದೀನಿ, 6th ಪ್ಲೇಸ್ ಬಂದಿದ್ದೀನಿ, ಇಟ್ಸ್ ಓಕೆ. ನಿಮಗೆ ಸಿಕ್ಕಿರುವಂಥ ಕ್ರೆಡಿಟ್ ಅಂದರೆ ಟಾಸ್ಕ್ ಮಾಸ್ಟರು ಅಂತ. ಯಾವುದೇ ಟಾಸ್ಕ್ ಬಂದರೂ ಧನುಷ್ ಅದನ್ನು ಏನಾದರೂ ಮಾಡಿ ಗೆದ್ದೇ ಗೆಲ್ತಾರೆ. ಬಟ್ ಟಾಸ್ಕು, ವ್ಯಕ್ತಿತ್ವ, ಎಂಟರ್ಟೈನ್ಮೆಂಟ್ ಇದರಲ್ಲಿ ಟಾಸ್ಕಿಗೆ ವ್ಯಾಲ್ಯೂ ಇಲ್ಲ ಅಂತ ಅನಿಸ್ಬಿಡ್ತಾ ನಿಮಗೆ? ಹಂಗೇನಿಲ್ಲ, ಆ ಥರ ಇದ್ದಿದ್ರೆ ಯಾರು ಟಾಸ್ಕ್ ಮಾಸ್ಟರ್ ಅಂತ ಕರೀತಾ ಇರಲಿಲ್ಲ. ಆ್ಯಕ್ಚುಲಿ ಈ ಸತಿ ಬಿಗ್ ಬಾಸ್ ಅವರೆಲ್ಲ ಬಿಗ್ ಬಾಸೇ ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಅಂತ ಹೇಳಿದರು. ಅದಕ್ಕೂ ಒಂದು ವ್ಯಾಲ್ಯೂ ಇದೆ. ಅದು ಬಿಟ್ಟು ವ್ಯಕ್ತಿತ್ವನೂ ಅದಕ್ಕೂ ಒಂದು ವ್ಯಾಲ್ಯೂ ಇದೆ. ಅದಾದಮೇಲೆ ಎಂಟರ್ಟೈನ್ಮೆಂಟ್ಗೂ ಒಂದು ವ್ಯಾಲ್ಯೂ ಇದೆ. ಬಿಗ್ ಬಾಸ್ ನೋಡಿ ಇವಾಗ ಪ್ರತಿಯೊಬ್ಬರು ಎಂಟರ್ಟೈನ್ಮೆಂಟ್ಗೋಸ್ಕರನೇ ಎಲ್ಲ ನೋಡೋದಲ್ವ. ಅಂದರೆ ಇದಕ್ಕೆ ಆ ಸ್ಥಾನ ಇದೆ ಅಂತ ನನಗನ್ಸುತ್ತೆ. ಅದು ವರ್ಕ್ ಆಗಲಿಲ್ಲ ಈ ಟೈಮು, 6th ಪ್ಲೇಸ್ ಬಂದಿರೋದ್ರಿಂದ ಅಂತ ಅನ್ನಿಸ್ತು. ಇಟ್ಸ್ ಓಕೆ. ಸೊ ಹೋಗಬೇಕಾದ್ರೆ ಏನಿತ್ತು ಮನಸ್ಸಲ್ಲಿ? ಅದನ್ನು ಗೆಲ್ಲಬೇಕು, ಕಪ್ ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ. ಅದರ ಜೊತೆಗೆ ಏನು ಅಂದ್ಕೊಂಡಿದ್ರಿ ನೀವು ಅಂತ? ಜನರ ಮನಸ್ಸು ಗೆಲ್ಲಬೇಕು, ಅವ್ರ ಪ್ರೀತಿ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಅಷ್ಟು ಸಾಕು. ಈಗ ಗಿಲ್ಲಿ ವಿನ್ನರ್ ಆಗಿದ್ದಾರೆ. ಸೊ ಮಳವಳ್ಳಿಯಲ್ಲಿ ಅವರಿಗೆ ಸಿಕ್ಕಿರುವಂಥ ಒಂದು ಗ್ರ್ಯಾಂಡ್ ವೆಲ್ಕಮ್ ಹೆಂಗಿತ್ತು ಅಂತ ನೀವು ನೋಡಿದ್ದೀರಾ. ಸೊ ನಿಮ್ಗೆ ಏನನ್ನಿಸ್ತು? ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಹಿಸ್ಟ್ರಿಲಿ ಈ ಥರ ಕ್ರೇಜ್ ಕ್ರಿಯೇಟ್ ಆಗಿರೋದು. ಇದ್ರ ಬಗ್ಗೆ ಖುಷಿ ಆಯಿತು. ನಮ್ಮ ಜೊತೆ ಇದ್ದವರು ಇವಾಗ ನಾವು ಗೆದ್ದರೆ ನಮ್ಮ ಮನೆ ಹತ್ರನೂ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರು ಗೆದ್ದರೆ ಅವ್ರ ಮನೆ ಹತ್ರ ಸೆಲೆಬ್ರೇಟ್ ಮಾಡ್ತಾರೆ. ಖುಷಿ ಆಯಿತು. ಯಾರೋ ಒಬ್ರು ಬೆಳೀತಾ ಇದ್ದಾರೆ ಅಂದರೆ ಖುಷಿ ಪಡಬೇಕು. ನನ್ನ ಜೊತೆ ಇದ್ದವರು ಗಿಲ್ಲಿ, ಅವ್ನು ಬೆಳೀತಾ ಇದ್ದಾನೆ ಅಂದರೆ ಅವ್ನು ಖುಷಿನೇ. ಇವಾಗ ನಾನು ಗೆದ್ದಿಲ್ಲ ಅಂದರೆ ಮುಂದೆ ಏನೋ ದೊಡ್ಡದಾಗಿ ಕಾಯ್ತಾ ಇದೆ ಅಂತಾನೆ. ಅದು ಬಂದಾಗ ನಾನು ಖುಷಿ ಪಡ್ತೀನಿ. ನಾನು ಬೆಳೆದ್ರೆ ಅವ್ನು ಖುಷಿ ಪಡ್ತಾನೆ, ಅವ್ನು ಬೆಳೆದ್ರೆ ನಾನು ಖುಷಿ ಪಡ್ತೀನಿ, ಅಷ್ಟೇ. ಸೊ ಗಿಲ್ಲಿ ಮತ್ತು ನಿಮ್ಮ ಬಾಂಡಿಂಗ್ ಅಷ್ಟಕ್ಕಷ್ಟೇ ಅನಿಸುತ್ತೆ? ಅಂದರೆ ಜಾಸ್ತಿ ಕಮ್ಯುನಿಕೇಷನ್ ಇರಲಿಲ್ಲ. ಅವ್ರು ನಿಮ್ಮ ಕಾಲು ಎಳೆಯೋದಾಗಿರ್ಬೋದು, ನೀವು ಅವ್ರ ಹತ್ರ ಜಾಸ್ತಿ ಮಾತಾಡೋದು ನಾವು ಅಂದರೆ ಸೀಸನಲ್ಲಿ ಎಲ್ಲೂ ಅಷ್ಟಾಗಿ ನೋಡಿರಲಿಲ್ಲ. ಯಾಕೆ ಗಿಲ್ಲಿ ಮತ್ತು ನಿಮಗೆ ಅಷ್ಟು ಕಮ್ಯುನಿಕೇಷನ್ ಬಿಲ್ಡ್ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಅವನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ನನ್ನ ಹತ್ರ, ನಾನು ಅವನ ಹತ್ರ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಆ ಥರ ಏನು ಕಮ್ಯುನಿಕೇಟ್ ಆಗಲಿಲ್ಲ. ಅವ್ನು ನನ್ನ ಕಾಲು ಎಳೆಯೋಕ್ಕೆ ಯಾವತ್ತೂ ಬರಲಿಲ್ಲ, ನಾನು ಅವ್ನ ಕಾಲು ಎಳೆಯೋಕ್ಕೆ ಹೋಗಲಿಲ್ಲ, ಅಷ್ಟೇ. ನಿಮಗೇನು ಅನ್ಸುತ್ತೆ ಗಿಲ್ಲಿ, ರಘು, ರಕ್ಷಿತಾ ಒಂದು ಬಾಂಡಿಂಗ್ ನೋಡಿದರೆ? ಖುಷಿ ಆಗುತ್ತೆ. ಲಾಸ್ಟ್ ವೀಕ್ ಎಸ್ಪೆಷಲಿ ಲಾಸ್ಟ್ ವೀಕು ಅವರು 3 ಜನ ಯಾವಾಗ ಒಟ್ಟಿಗೆ ಕೂತ್ಕೊಳ್ಳೋರು, ನಾನು ಅಲ್ಲೇ ಕೂತ್ಕೊತಾ ಇದ್ದೆ. ತುಂಬ ಮಾತಾಡ್ತಾ ಇರೋರು, ನೀವು ಎಲ್ಲ ಹಿಂಗೆಲ್ಲ ಮಾತಾಡ್ತೀರಾ ಅಂತ ಅವಾಗೇ ಗೊತ್ತಾಗಿದ್ದು ನನಗೆ. ಖುಷಿ ಆಗುತ್ತೆ. ಒಳಗಡೆ ಹೋಗಿ ಆ ಕಾಂಪಿಟೇಟರ್ ನನ್ನ ಮರೆತು ಅವರ ಒಳಗಡೆ ಫ್ರೆಂಡ್ಸ್ ಆಗಿದ್ದು ತುಂಬ ಖುಷಿ ಆಗುತ್ತೆ ನೋಡಿ. ರಾಶಿಕಾ ಎಲಿಮಿನೇಟ್ ಆದಾಗ ಅವರು ಒಂದು ಮಾತು ಹೇಳ್ತಾರೆ, ಧನುಷ್ ಅವರೇ ವಿನ್ನರ್ ಆಗಬೇಕು ಅಂತ. ಸೊ ನಿಮ್ಮ ಬಾಂಡಿಂಗ್ ಹೆಂಗಿತ್ತು? ಧನುಷ್, ನಿಮ್ಮದು, ಸೂರಜ್, ಅದೇ ರೀತಿ ಕಾವ್ಯ? ನಾನು ಪ್ರತಿಯೊಬ್ಬರ ಜೊತೆನೂ ಚೆನ್ನಾಗಿದ್ದೆ ಒಳಗಡೆ. ಇಂಥವ್ರ ಜೊತೆ ಏನು ಜಗಳ ಆ ಥರ ಎಲ್ಲ ಏನಿಲ್ಲ. ನೀವು ಆಲ್ಮೋಸ್ಟ್ ನೋಡಿದ್ರೆ 24 ಜನದಲ್ಲಿ 24 ಜನ ಒಂದು 2-3 ಜನನೂ ನನ್ನ ಮೇಲೆ ಕೋಪ ಇರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಅಷ್ಟು ಜನ ನಾನು ಇಷ್ಟಪಡ್ತಾರೆ. ಖುಷಿ ಆಗುತ್ತೆ. ಅಲ್ಲಿ ಒಳಗಡೆ ಹೋಗಿ ನಾನು ಆಟಕ್ಕೋಸ್ಕರ ನನ್ನನ್ನು ನಾನು ಬದಲಾಯಿಸ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಹೇಗಿದ್ದೀನೋ ಹಾಗೇ ಇದ್ದೆ. ಖುಷಿ ಆಗುತ್ತೆ.